ಇವತ್ತು ಜಗತ್ತಿನಲ್ಲಿ ಕಾಣುವಂತಹ ಒಂದು ಅದ್ಭುತವಾದ ಕ್ಷೇತ್ರ ಧರ್ಮಸ್ಥಳ ಕ್ಷೇತ್ರವನ್ನು ನೀವು ಕೇಳಿದ್ದೀರಿ. ಧರ್ಮಸ್ಥಳ ಅಂತ ಹೇಳಿದರೆ ಇವತ್ತು ಜಗತ್ತಿನಾದ್ಯಂತ ಪ್ರಸಿದ್ಧಿಯನ್ನು ಪಡೆದಿದೆ. ಇವತ್ತು ಧರ್ಮಸ್ಥಳ ಅಂತ ಹೆಸರು ಬರಲಿಕ್ಕೆ ಕಾರಣ ಅದು ವಾದಿರಾಜ. ಆ ಕ್ಷೇತ್ರಕ್ಕೆ ಮೊದಲು ಕುಡುಮ ಕ್ಷೇತ್ರ ಅಂತ ಹೆಸರಿತ್ತು. ಆ ವಾದಿರಾಜರು ಸಂಚಾರ ಕ್ರಮದಲ್ಲಿ ಅಲ್ಲಿಗೆ ಬಂದಾಗ ಅಲ್ಲಿನ ಇದ್ದಂತಹ ಒಬ್ಬ ಜೈನ ರಾಜ ವಾದಿರಾಜರಲ್ಲಿ ಪ್ರಾರ್ಥನೆ ಮಾಡ್ತಾನೆ, ಸ್ವಾಮಿ ನಮ್ಮಲ್ಲಿ ಬರಬೇಕು, ನಮ್ಮ ಆತಿಥ್ಯವನ್ನು ಸ್ವೀಕಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ವಾದಿರಾಜರು ಹೇಳ್ತಾರೆ, ನಿಮ್ಮ ಕ್ಷೇತ್ರ ಇದು ಭೂತಾಲಯವಾಗಿ ಉಂಟು, ಹಾಗಾಗಿ ನಿಮ್ಮ ಕ್ಷೇತ್ರದಲ್ಲಿ ನಾವು ಬಂದು ಆತಿಥ್ಯವನ್ನು ಸ್ವೀಕರಿಸುವುದಿಲ್ಲ ಅಂತ ತಿರಸ್ಕಾರ ಮಾಡಿದಾಗ ಜೈನರಾಜ ಹೇಳ್ತಾನೆ, ನಿಮಗೆ ಏನು ಬೇಕೋ ಆ ವ್ಯವಸ್ಥೆ ಮಾಡಿಕೊಳ್ಳಿ, ನಮ್ಮ ಆತಿಥ್ಯವನ್ನು ಸ್ವೀಕರಿಸಲೇಬೇಕು, ನಮ್ಮಲ್ಲಿ ಭಿಕ್ಷೆಯನ್ನು ಸ್ವೀಕರಿಸಲೇಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಭೂತರಾಜರ ಮೂಲಕ ಕದರಿ ಕ್ಷೇತ್ರದಲ್ಲಿ ಇದ್ದಂತಹ ರುದ್ರದೇವರ ಒಂದು ಅಂಶವನ್ನ ಅಲ್ಲಿಗೆ ತರಿಸಿ ಕುಡುಮ ಕ್ಷೇತ್ರದಲ್ಲಿ ರುದ್ರದೇವರನ್ನ ಮಂಜುನಾಥನನ್ನು ಪ್ರತಿಷ್ಠಾಪನೆ ಮಾಡಿ ಆ ಮಂಜುನಾಥನ ಲಿಂಗದ ಮೇಲೆ ಆ ನರಸಿಂಹ ಸಾಲಿಗ್ರಾಮವನ್ನು ಇರಿಸಿ ಆ ಕ್ಷೇತ್ರವನ್ನು ಧರ್ಮಸ್ಥಳ ಅಂತ ನಾಮಕರಣವನ್ನು ಮಾಡಿದ್ರು. ಇವತ್ತಿಗೂ ಕೂಡ ಆ ಕ್ಷೇತ್ರ ಅಷ್ಟು ಬೆಳಗ್ತಾ ಉಂಟು ಅಂತಂದ್ರೆ ಅದು ವಾದಿರಾಜರು ಅಂದು ಆ ನರಸಿಂಹ ಸಾಲಿಗ್ರಾಮವನ್ನು ಇಟ್ಟು ಜಗತ್ತಿಗೆ ಮಾಡಿದಂಥ ಅನುಗ್ರಹ ಅಂತ ಭಾವಿಸಬೇಕು. ಇವತ್ತಿಗೂ ಕೂಡ ಈ ಕ್ರಮದಿಂದಲೇ ವಾದಿರಾಜರು ಹಾಕಿಕೊಟ್ಟಂತ ಕ್ರಮದಲ್ಲಿಯೇ ನರಸಿಂಹ ಸಾಲಿಗ್ರಾಮವನ್ನು ರುದ್ರದೇವರ ಶಿರದ ಮೇಲಿಟ್ಟೇ ಪ್ರತಿನಿತ್ಯ ಅಲ್ಲಿ ರುದ್ರದೇವರಿಗೆ ಪೂಜೆ ಆಗ್ತಾ ಉಂಟು. ಇದು ವಾದಿರಾಜರ ಸಂಕಲ್ಪ ಸಿದ್ಧಿ. ಇವತ್ತಿಗೂ ಕೂಡ ಆ ಕ್ಷೇತ್ರ ಇಷ್ಟು ಬೆಳಗ್ತಾ ಉಂಟು ಅಂತಂದ್ರೆ ಕಾರಣ ಅದು ವಾದಿರಾಜರ ಒಂದು ಅಚಿಂತ್ಯಾದ್ಭುತ ಶಕ್ತಿ ಅಂತ ಹೇಳ್ಬೋದು.